ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀಟಾಗಿ ಎದ್ದು ಸ್ನಾನ ಮಾಡಿಕೊಂಡು ಇಲ್ಲೆಲ್ಲ ನೀಟಾಗಿ ಡೆಕೋರೇಟ್ ಮಾಡಿ ಈಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬ್ಯಾಕ್ಗ್ರೌಂಡನ್ನ ಕಟ್ ಮಾಡ್ಕೊಳ್ಳಿ. ಆಯಿತು. ಸೊ ಇವತ್ತು ನಾನು ಎಲ್ಲೆಲ್ಲಿಗೆ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇವತ್ತು ಅಷ್ಟೊಂದೇನು ಪ್ಲ್ಯಾನ್ಸ್ ಇಲ್ಲ. ಅದು ಅಣ್ಣಮ್ಮ ಹತ್ರ ಹೋಗ್ಬೇಕಿತ್ತು. ಸೊ ಅಮ್ಮ ಎಲೆ ಕಿತ್ಕೊಂಡು ಬಾ ಅಂತ ಹೇಳಿದ್ದಾರೆ, ಅದಕ್ಕೆ ಎಲೆ ಕಿತ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ. ಅದೇನೋ ಚಪ್ಪಲಿ ಹಾಕ್ಕೊಂಡೇ ಬರಲ್ಲ ನಾನು. ಆರು ಹೇಳಿದ್ರು ಮೂರು ಹೇಳಿದ್ರು ಗೊತ್ತಿಲ್ಲ. ಮಡಿಲಕ್ಕಿ ಏನೋ ಮಾಡ್ತಾ ಇದ್ದಾರೆ, ಅದನ್ನು ಕಾಣ ಬನ್ನಿ. ಮಜ್ಜಿನೂ ರೆಡಿ ಆಗಿದೆ. ಆಯನ್ನು ನೋಡಿ ಇವತ್ತು ಟಿಫನ್ ಏನು ಮಾಡಿದಾರೆ ಗೊತ್ತಾ? ಬಿಸಿಬೇಳೆ ಬಾತ್. ನೋಡಿ ಬಿಸಿಬೇಳೆ ಬಾತ್ ಮಾಡಿದ್ದಾರೆ. ನಾ ಬಂದ್ಮೇಲೆ ತಿಂತೀನಿ. ಹಂಗೆ ಅಲ್ಲೇ ಎಲ್ಲಾದ್ರೂ ಚಿಪ್ಸ್ ತಗೊಂಡು ಕಬೂರಿ ತಗೊಂಡು ಅದೆಲ್ಲ ಎಷ್ಟು ಚೆನ್ನಾಗಿತ್ತು. ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಫ್ಲವರ್ಸ್ ಅಷ್ಟೇ ಬೇಕಾಗಿತ್ತು. ಎಲ್ಲ ಕಟ್ ಮಾಡಿಬಿಟ್ಟು ಬಿಸಾಕ್ಬಿಟ್ಟಿದ್ದಾರೆ. ಗೈಸ್ ಅಲ್ಲಿಂದ ಬಂದು ಚೆನ್ನಾಗಿ ತಿಂದು ಮಲ್ಕೊಂಡೆ. ಈಗ ಎಲ್ಲರೂ ಸೇರ್ಕೊಂಡು ಪಿಕ್ಚರ್ ನೋಡ್ತಾ ಇದ್ದೀವಿ. ಇದು ನಾನು ಆಲ್ರೆಡಿ ನೋಡಿದ್ದೀನಿ. ಇದು 2ನೇ ಸತಿ ನೋಡ್ತಾ ಇರೋದು. ಚೆನ್ನಾಗಿದೆ, ಆದರೆ ಚೆನ್ನಾಗಿಲ್ಲ ಅಲ್ಲಮ್ಮ. ಚೆನ್ನಾಗಿದೆ ಆದರೆ ಏನೋ ಚೆನ್ನಾಗಿಲ್ಲ. ಸೊ ಈಗ ಇನ್ನೊಂದು ಸ್ವಲ್ಪತ್ತಿಗೆ ಚಿಕ್ಕು ಮನೆ ಹತ್ರ ಹೋಗ್ಬೇಕು. ಟೈಮ್ ಇಷ್ಟೊತ್ತವರೆಗೂ ಚೆನ್ನಾಗಿ ಬಿಸಿಬೇಳೆ ಬಾತ್ ತಿಂದು ಮಲ್ಕೊಂಡಿದ್ದೆ. ಈಗ ಎದ್ದು ಈ ಪಿಕ್ಚರ್ ನೋಡ್ತಾ ಇದ್ದೀನಿ. ಅದೇ ಫ್ರೆಂಡ್ಸ್, ಅಷ್ಟೇ ಆದಮೇಲೆ ಇನ್ನೊಂದು ಪಿಕ್ಚರ್ ನೋಡ್ಬಿಟ್ಟು ಡೇನ ಮುಗಿಸೋದು ಅಷ್ಟೇ. ಸ್ಯಾಟರ್ಡೆ ಅಂತ ಆಗೋಯ್ತು. ಈಗ ನಮ್ಮಮ್ಮ ಅದೇ ಬೆಳಗ್ಗೆ ಮಾಡಿದ ಬಿಸಿಬೇಳೆ ಬಾತ್ನ ತಿಂತಾ ಇದ್ದಾರೆ. CIS ನಾನು ಬರೆಯೋದಿಲ್ಲ. CIA ವೀಕ್ ಆಗೋಗಿದೆ. CIA 1 ವೀಕ್ ಆಗೋಗಿದೆ. ಬಟ್ ದೆನ್ CIA 2 ಇರೋದು August 3 ಸದ್ಯಕ್ಕೆ ಚಿಲ್ ಮಾಡ್ತಾ ಇದೀವಿ. ಬಟ್ ಸ್ಟಿಲ್ ಚಿಕ್ಕ ಪುಟ್ಟ ಅಸೈನ್ಮೆಂಟ್ಸ್ ಇದೆ. ಫ್ರಂಟ್ ಆಫೀಸ್ ಒಂದಿದೆ, ಅದು ಬರಿಬೇಕು. ಹಂಗೆ ನಾಳೆ ನಮ್ಮ ಮನೇಲಿ ದೊಡ್ಡ ಮನೆ ಊಟ, ಅದ್ರದ್ದು ಬ್ಲಾಗ್ ಫುಲ್ ವೀಕೆಂಡ್ ಬ್ಲಾಗ್ ಆಗಿರುತ್ತೆ. ನಾಟ್ ಜಸ್ಟ್ ಸ್ಯಾಟರ್ಡೇಸ್, ವೀಕೆಂಡ್ ಬ್ಲಾಗ್. ನಂಗೆ ನೋಡ್ತೀಯ ತುಂಬಾ 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 ಕ್ಯಾಮ್ರಾ ಶೈ ಪರ್ಸನ್. ಓಕೆ ಫ್ರೆಂಡ್ಸ್, ಚಿಗುರ್ನ ಮೀಟ್ ಆಗ್ಬಿಟ್ಟು ಬರೋಣ. ಹೈ ಗೈಸ್, ಅಮ್ಮ ಸನ್ಫ್ಲವರ್ ಮಾಡಿದ್ದಾರೆ ನೋಡಿ. ಕ್ರೋಶೆ ಸನ್ಫ್ಲವರ್ ಒಂದು 10-15 ಮಾಡ್ತಾ ಇದ್ದಾರೆ. ಎಂತಕ್ಕೂ ಗೊತ್ತಿಲ್ಲ. ಓಕೆ ಮಾಡೋಕ್ಕೇನು. ಮನೆಗೆ ಬಂದ್ವಿ, ಚೀಕುನ್ ಮೀಟ್ ಆಗಿ ಈಗ ಊಟ ಯಾರು ಮಾಡ್ತಾರೆ, ಯಾಕಂದ್ರೆ ಸ್ನ್ಯಾಕ್ಸ್ ತಿಂದ್ವಿ. ಸಖತ್ ಬಂದ್ವಿ. ಸೊ ಹೊಟ್ಟೆ ತುಂಬಿದೆ. ಮಮ್ಮಿ ದೋಸೆ ರುಬ್ಬಿತಾ ಇದ್ದಾರೆ. ನಾಳೆ ನಮ್ಮ ಮನೇಲಿ ಫುಲ್ಲು ದೊಡ್ಡ ಮನೆ ಊಟ. ವಿಲ್ ಹ್ಯಾವ್ ಮಟನ್ ಸಾರು, ಕಬಾಬ್, ತಟ್ಟೆ ಇಡ್ಲಿ, ಲೆಗ್ ಸೂಪ್ ಗೊತ್ತಿಲ್ಲ. ಓಕೆ, ಸೊ ಸಿ ಯು ಟುಮಾರೋ ಮಾರ್ನಿಂಗ್. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಮೆನ್ಯೂ ಪ್ರಕಾರ ಮಟನ್ ಸಾರು ಮಾಡ್ತಾ ಇದೀವಿ. ಫಸ್ಟು ಅದಕ್ಕೆ ಟೊಮ್ಯಾಟೊ, ಆನಿಯನ್ಸ್ ಎಲ್ಲ ಕಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಕಲ್ತಿರೋದೆಲ್ಲ ಇಲ್ಲೇ ಬಂದು ಪ್ರಯೋಗ ಮಾಡ್ತಾ ಇದ್ದೀನಿ. ಹೇಗೆ ತೋರಿಸ್ತೀನಿ. ಟೊಮ್ಯಾಟೊ, ಆನಿಯನ್ಸ್ ಏನು ಕಟ್ ಮಾಡಿ. ಟೊಮ್ಯಾಟೊ ಸಾಕಾ? ಎಷ್ಟು ಸಾಕು? ಹೆಂಗೆ ಕಟ್ ಮಾಡಬೇಕು? ಈಗ ಇಡ್ಲಿಗೆ ಬೇಯಕ್ಕೆ ಇಡೋಣ.
ಎಣ್ಣೆ ಹಾಕ್ಬೇಕಲ್ಲ. ಸ್ವಲ್ಪ ಎಣ್ಣೆ. ಸ್ವಲ್ಪ ಇಲ್ಲ. ನಾನು ಬಿಸಿಬೇಳೆ ಬಾತ್ ಹಾಕ್ಕೊಂಡೆ. ಹಾ, ಗುಂಡಿಗೆ ಎಷ್ಟಿತ್ತಲ್ಲಮ್ಮ. ಚಿಕ್ಕ ಮಗಳು ಪ್ರಾಜೆಕ್ಟ್ ಅಂತ ಗೊತ್ತಾಗ್ತಿತ್ತಲ್ಲ. ಈರುಳ್ಳಿ ಹಾಕು ಪಾನಿಗೆ. ಇವಾಗ ಗೊತ್ತಾಯ್ತಾ ಸಾಕು ಮೆಣಸಿನ್ಕಾಯಿ ಆಗುತ್ತಾ? ಇಲ್ಲ. ಮತ್ತೆ ಈಗ ಬೆಳ್ಳುಳ್ಳಿ ಪೂರ್ತಿ ಬೆಳ್ಳುಳ್ಳಿ ಅವಳು ಹೋದ ಮೇಲೆ ಬಂದನೋ ನನ್ನ ನೆರಳಿಗೂ ದಾರಿ ಕನಸಿಗೆ ಪೇಲಿ ಬಟ್ಟಿಗೆ ಹೃದಯದ ನಗಡೆ ಎಂದು ಅಯ್ಯೋ ಅವ್ರು ಹೇಳ್ಕೊಟ್ಟಿಲ್ಲ. ನಾನೇನ್ ಚೆಲ್ಲಲ್ಲ, ಹಂಗ್ ನೋಡ್ಬೇಡ. ಸೋದೇನಾಯ್ತ. ಸರಿ ಪಾತ್ರೆ ಎಷ್ಟೊತ್ತಿಗೆ ಬರ್ತೀರಾ? ಎಷ್ಟೊತ್ತಿಗೆ ಬರ್ತೀರಾ? ಮಧ್ಯಾಹ್ನಕ್ಕೆ ಇಡ್ಲು ಅಣ್ಣ ಹೇಳ್ತು ನಮ್ಗೆ ಹಾ ಬೆಣ್ಣೆ ಏನಿತ್ತು? ಲಾಸ್ಟ್ ಶಾಸ್ತ್ರಕ್ಕಷ್ಟೇ. ಮಿಕ್ಸಿ ఎప్పుడు 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 నీతో నా పయనం నాకు బదులేగా ఈ నిమిషం అదేటోగాని ఉన్న పాటుగా అమ్మాయి ముక్కు మీద నేరుగా ಎದ್ದಿದ್ದೀ ಇವತ್ತೆಂಬ ಹೋದ್ವಾರ 11 ಗಂಟೆಗೆ ಎದ್ದಿದ್ದೆ ಅಂತ ಈ ವಾರ ಏನೋ ಬೇಗ ಎದ್ದಿದ್ಯಾ? ನಾನು ಯಾವಾಗಾದ್ರೂ ಎದೊಳ್ತೀನಿ. ಅಮ್ಮನೇ ಕೇಳಲ್ಲ. ಅವ್ರ ಅಮ್ಮನೇ ಕೇಳಲ್ವಂತೆ, ಯಾವಾಗಾದ್ರೂ ಎದೊಳ್ತಾಳಂತೆ. ನಮ್ಮಮ್ಮನೇ ಕೇಳಲ್ಲ, ನೀನ್ ಕೇಳ್ತಾ ಇದೀಯಾ ಅಂತ. ನಿಮ್ಮ ಅಮ್ಮ ಅವ್ರ ಅಮ್ಮ ಅಲ್ವಾ, ಅದಕ್ಕೆ ಕೇಳ್ತಾ ಇದ್ದೆ. ಅದ್ ಎತ್ಕೊಂಡೋಗಿ ಬಾಗಿಲ್ಗೆ ಹಾಕೋಗ್ ಹೂವ. ನಾನು ನಮ್ಮಮ್ಮ ಹೋಗಿದ್ದಾಗ ರೆಸ್ಪೆಕ್ಟ್ ಇಲ್ದಿರಾನೆ ಏನೇನೋ ಅಂದ್ರೆ
ರೆಸ್ಪೆಕ್ಟ್ ಇರ್ಲಿಲ್ಲ ಅಷ್ಟೇ. ಆದ್ರೆ ಈ ಸತಿ ನಮ್ಮ ಅಪ್ಪನ ಜೊತೆ ರೆಸ್ಪೆಕ್ಟ್ ಇರ್ಲಿಲ್ಲ. ಸುಮ್ನೆ ಕಾಮನ್ ಮ್ಯಾನ್ ತರ ಹೋಗಿದ್ವಿ ನಾವ್ ಅಷ್ಟೇ. ರೆಸ್ಪೆಕ್ಟ್ ಇರ್ಲಿಲ್ಲ ನನ್ಗೆ ನಮ್ಮ ಅಮ್ಮನ್ಗೆ. ಎಲ್ಲಾರು ಬಂದಿರೋರು ಆದ್ರೆ ನಾನ್ ಸ್ನಾನ ಮಾಡಿರ್ಲಿಲ್ಲ. ಅದಕ್ಕೆ ನಾನು ಬರ್ತೀನಿ, ನಾನ್ ಸ್ನಾನ ಮಾಡಿಲ್ಲ ಅಂದ್ರೂ ದೂರ ನಿಂತ್ಕೊಂತೀನಿ ಅಲ್ಲ. ಅವ್ರಪ್ಪ ಬೇಡ, ನೀನ್ ನಿನ್ನೆ ಹೋಗಿದ್ಯಾ, ನಿನ್ ಮನೇಲಿರು, ಬರ್ಬೇಡ. ಇವತ್ ನಮ್ಮ ಅಪ್ಪನ ಜೊತೆ ಹೋಗಿದ್ದಾರೆ ನೋಡಿ. ಫ್ರೂಟ್ಸು ರೆಸ್ಪೆಕ್ಟ್ ಕೊಡಕ್ಕೆ ಇದ್ರು ನಾವ್ ಯಾರಿಗೂ ಗೊತ್ತಿಲ್ವಲ್ಲ. ಫ್ರೂಟ್ಸು ಆ ರಾಜಪರ್ಸು ಮೇಲಿದ್ದಾನೋರೇನೋ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಅಪ್ಪನ ಜೊತೆ ಹೋಗಿರೋದಕ್ಕೆ ಫ್ರೂಟ್ಸು ಇದು ಬ್ಯಾಸ್ಕೆಟ್ ಕೊಟ್ಟಿದ್ದಾರೆ. ನಾನು ನಮ್ಮಮ್ಮ ಹೋಗಿದ್ದಕ್ಕೆ ಏನು ಕೊಡ್ಲಿಲ್ಲ. ಫುಲ್ಲು ಅನ್ರೆಸ್ಪೆಕ್ಟ್ ಆಗೋಯ್ತು. ಇನ್ನೆಲ್ಲ ಹಾಕೋದು, ನನ್ನ ಹೈಟು ಇಲ್ಲ. ಬರೀ ಪಿಂಚ್ ಎತ್ಕೊಂಡು ಈ ಹೂವು ಹಾಕೋದು ಇದೆಲ್ಲ ನಂಗೆ ಗೊತ್ತಿಲ್ಲ. ಹಾಕು ಅಂದ್ರೆ ನನಗೆ ಎಲ್ಲಿಂದ ಹಾಕಿ ಗೊತ್ತಿಲ್ಲ. ಮಾಡ್ಬೋದು, ಚೆನ್ನಾಗಿ ನಿದ್ದೆ ಮಾಡಕ್ಕೆ ಗೈಸ್. ಇಷ್ಟೊತ್ತರೆಗೂ ಕಾದು 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 ಮಟನ್ ಪೀಸ್ ಬೇಯಿಸೋದು ಕಾದು ಈಗ ತಿಂತಾನೆ. ಪರ್ಫೆಕ್ಟ್. ಅಂದರೆ ಇದು ನಾನೇ ತೆಗ್ದಿತ್ತು, ಅದಕ್ಕೆ ನಾನೇ ತಿಂತಾ ಇದ್ದೀನಿ. ಏನು ಮಾಡಿ ಗೈಸ್, ಎಲ್ಲರೂ ಶಾಪಿಂಗ್ ಹೋಗಿದ್ದಾರೆ. ಈಗ ತಾನೇ ಲಂಚ್ ಆಯಿತು. ಅದಕ್ಕೆ ಸ್ವೀಟ್ ಆಗಿ ತಿನ್ನೋಣ ಅಂತ ಐಸ್ ಕ್ರೀಮ್. ಆಲ್ ಟೈಮ್ ಫೇವ್ರೆಟ್ ಐಸ್ ಕ್ರೀಮ್. ನಮ್ಮ ಅಜ್ಜಿ ಟೈಮ್ 2 ಗಂಟೆ ಆಗ್ತಾಯಿದೆ. ಈಗ ಏನು ಮಾಡ್ತಾ ಇದ್ದಾರೆ ಗೊತ್ತಾ ನಮ್ಮ ಅಜ್ಜಿ? ತೋರಿಸ್ತೀನಿ ಬನ್ನಿ. ನ್ಯೂಸ್ ಪೇಪರ್ ಓದ್ತಾ ಇದ್ದಾರೆ. ಫುಲ್ ಅಪ್ಡೇಟು. ಬನ್ನಿ ಈಗ ಐಸ್ ಕ್ರೀಮ್ ತಿನ್ನೋಣ. That's it for today's vlog. Until then, see you next time.